ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಕಾಂತಾಯ 1, ಕಲ್ಯಾಣ ಗುಣೈಕಧಾಮ್ನೇ 2, ನವದ್ಯುನಾಥ ಪ್ರತಿಮ ಪ್ರಭಾಯ 3, ಅಖಿಲ ಕಾರಣಾಯ 4, ಶ್ರೀ ಪ್ರಾಣನಾಥಾಯ 5. 5 ವಿಶೇಷಣ ಅಂತ ಕರೀತೇವೆ. ವಿಶೇಷಣ ಅಂದರೆ ಧರ್ಮಗಳು ಅಂತ ಅರ್ಥ. ಯಾರ ಧರ್ಮಗಳು ಅಂತಂದರೆ ನಾರಾಯಣನ ಧರ್ಮಗಳು. ನಾರಾಯಣ ಎನ್ನುವುದನ್ನು ವಿಶೇಷ್ಯ ಅಂತ ಹೇಳ್ತೇವೆ, ಅಂದರೆ ಧರ್ಮಿ ಅಂತ ಹೇಳ್ತೇವೆ. ಗುಣಗಳು, ಗುಣವುಳ್ಳವನನ್ನು ಗುಣಿ ಅಂತ ಹೇಳುವುದು. ಧನಗಳು, ಧನವುಳ್ಳವನನ್ನು ಧನಿ ಅಂತ ಹೇಳುವುದು. ಅದೇ ರೀತಿಯಲ್ಲಿ ಏನು ಅಂತ ವಿಶೇಷಣ ಧರ್ಮಗಳು, ಧರ್ಮಗಳು ಉಳ್ಳವನನ್ನು ಧರ್ಮಿ ಅಂತ ಕರೆಯುವುದು ನಾರಾಯಣ ಧರ್ಮಿ. ಅಂದರೆ ನಾರಾಯಣನಿಗೆ ನಮಸ್ಕಾರ ಮಾಡ್ತೇನೆ ಅಂತಾರೆ ಪಂಡಿತರು. ಎಂತಹ ನಾರಾಯಣನಿಗೆ ಅಂತ ಹೇಳುವಾಗ 5 ರೀತಿಯ ಧರ್ಮಗಳು ಉಳ್ಳ ನಾರಾಯಣನಿಗೆ ನಮಸ್ಕಾರ ಅಂತ. 5 ರೀತಿಯ ಧರ್ಮಗಳು ಯಾವುದು ಅಂತ ನೋಡಿದೆವು. 1 ಸೌಂದರ್ಯ, 2 ಗುಣಗಳಿಗೆ ಆಶ್ರಯ, 3ನೇದ್ದು ಒಳ್ಳೆಯ ಪ್ರಭೆ, 4ನೇದ್ದು ಅಖಿಲ ಕಾರಣತ್ವ, 5ನೇದ್ದು ಇಂದ್ರಿಯಗಳಿಗೂ ಶ್ರೀಶಕ್ತಿಗೂ ಪ್ರಾಣತತ್ವಕ್ಕೂ ಒಡೆಯ ಅಂತಿದ್ದನ್ನು ನೋಡಿದೆವು. ಈ 5ರಿಂದಲೇ ನಾರಾಯಣನನ್ನು ಯಾಕೆ ಹೊಗಳಿದ್ರು ಪಂಡಿತರು ಅಂತಂದರೆ, ತನ್ನ ಕಾವ್ಯಕ್ಕೆ, ತನ್ನ ಗ್ರಂಥಕ್ಕೆ ಈ 5 ಧರ್ಮಗಳು ಬೇಕು. ಅದಕ್ಕೋಸ್ಕರ ದೇವರನ್ನು 5 ಧರ್ಮಗಳಿಂದ ಹೊಗಳಿದ್ರು. 1 ಕಾಂತಾಯ, ಕಾವ್ಯ ಅಂತಂದ ಮೇಲೆ ತುಂಬ ಚಂದ ಇರಬೇಕು. ನಾವು ಓದುವುದಲ್ಲ, ಅದು ಓದಿಸಿಕೊಂಡು ಹೋಗಬೇಕು. ಕ್ರಮ ಹಾಗೆ. ಕೆಲವನ್ನು ಬಲಾತ್ಕಾರವಾಗಿ ಓದಬೇಕಾಗುತ್ತೆ ನಾವು. ಯಾಕೆಂದರೆ ಕೆಲವುದಕ್ಕೆಲ್ಲ ಮುನ್ನುಡಿ ಕೇಳ್ತಾರೆ. ಮುನ್ನುಡಿ ಕೇಳುವಾಗ ಅದನ್ನು ಓದಲೇಬೇಕಾಗುತ್ತೆ. ಅದು ಬಲಾತ್ಕಾರವಾಗಿ ಓದುವಂಥದ್ದು. ಕೆಲವು ಹಾಗಲ್ಲ, ತನ್ನಷ್ಟಕ್ಕೆ ಓದಿಸಿಕೊಂಡು ಹೋಗ್ತದೆ. ಪಂಡಿತಾಚಾರ್ಯರಿಗೆ ಏನಿರುತ್ತೆ ಅಂದರೆ, ಬಲಾತ್ಕಾರವಾಗಿ ಓದುವುದು ಅಂತ ಆಗಬಾರದು. ಆ ಗ್ರಂಥ ಓದಿಸಿಕೊಂಡು ಹೋಗಬೇಕು. ಗ್ರಂಥದ ಒಟ್ಟಿಗೆ ಹೋಗಬೇಕು. ಇವನೊಟ್ಟಿಗೆ ಗ್ರಂಥವನ್ನು ತರುವುದಲ್ಲ. ಆದರೆ ಏನು ಬೇಕಾದದ್ದು, ಆ ಗ್ರಂಥಕ್ಕೆ ಸೌಂದರ್ಯ ಬೇಕು. ಅದಕ್ಕೆ ಕಾಂತಾಯ ಅಂತ ದೇವರನ್ನು ಆ ಶಬ್ದದಿಂದ ಹೊಗಳಿದ್ರು. ಆ ಗುಣ ಬಂತು ಮಧ್ವವಿಜಯಕ್ಕೆ. ಆ ಗುಣ ಬಂತು, ಓದಿಸಿಕೊಂಡು ಹೋಗುತ್ತೆ. ಮಧ್ವವಿಜಯ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ನಿಜವಾಗಿ ಕೂಡ ಕ್ರಮ ಹಾಗೇನೆ. ಯಾಕೆ ಅಂತಂದರೆ, ಸ ಏನಾನ್ ಬ್ರಹ್ಮ ಗಮಯತಿ ಅಂತ ಉಪನಿಷತ್ತಿನ ಮಾತು. ಸಹ ಮುಖ್ಯ ಪ್ರಾಣನು ಏನಾನ್ ಸಾತ್ವಿಕ ಜೀವರನ್ನು ಬ್ರಹ್ಮ ಭಗವಂತನ ಬಳಿಗೆ ಗಮಯತಿ ಕರ್ಕೊಂಡು ಹೋಗ್ತಾನೆ ಅಂತ. ಸಹ ಅಂದರೆ ಮಧ್ವರು, ವಾಯುದೇವರು. ಈ ಗ್ರಂಥ ವಾಯುದೇವರದ್ದು. ಆದ್ದರಿಂದ ವಾಯುದೇವರೇ ಈ ಗ್ರಂಥ ಅಂದರೆ. ಆದ್ದರಿಂದ ಮಧ್ವವಿಜಯ ನಮ್ಮನ್ನು ತನ್ನೊಟ್ಟಿಗೆ ಕರ್ಕೊಂಡು ಹೋಗ್ತದೆ ಅಂತಂದರೆ, ಭಗವಂತನ ಬಳಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ ಅಂತ ಆಯಿತು. ಅದಕ್ಕೆ ಬೇಕಾದದ್ದೇನು? ಸೌಂದರ್ಯ. ಒಂದು ವಸ್ತುವಿನಲ್ಲಿ ಸೌಂದರ್ಯ ಇತ್ತು ಅಂತಂದರೆ ಆವಾಗ ನಮಗೆ ಯಾರೂ ಹೇಳಬೇಕಾಗಿಲ್ಲ, ಅದನ್ನು ಸ್ವಲ್ಪ ನೋಡಿ ಅಂತ ಹೇಳಬೇಕಾಗಿಲ್ಲ. ಸಾಕು ನೋಡಿದ್ದು ಅಂತ ಹೇಳಿಸಬೇಕಾಗುತ್ತೆ ವಿನಃ ನೋಡಿ ಅಂತ ಹೇಳಬೇಕಾಗಿಲ್ಲ. ಅದೇ ರೀತಿಯಲ್ಲಿ ಮಧ್ವವಿಜಯದಲ್ಲಿ ಆ ರೀತಿ ತಾಕತ್ತು ಉಂಟು. ಓದಿ ಅಂತ ಹೇಳಬೇಕಾಗಿಲ್ಲ, ಅದೇ ಓದಿಸುತ್ತೆ ನಮ್ಮಿಂದ. ಆದ್ದರಿಂದಲೇ ಸಹಜವಾಗಿ ಏನು ಅಂತ ಮಠಗಳಲ್ಲಿ ಎಲ್ಲ ತೀರ್ಥ ಆಗ್ತದೆ ಅಂತಂದಾಗ ಮಧ್ವವಿಜಯ ಪಾರಾಯಣ ಮಾಡಿ ಅಂತ ಹೇಳಲ್ಲ. ಬಾಯಿ ಬಂದಾಯಿತು ಕಾಂತಾಯ ಕಲ್ಯಾಣ ಗುಣೆ. ಅದಕ್ಕೆ ಅನ್ನ ಸೂಕ್ತ ಅಂತ ಇದಕ್ಕೆ ಹೆಸರುಂಟು. ಅನ್ನ ಹಾಕುವ ತನಕ ಹೇಳಲಿಕ್ಕಿದ್ದ ಸೂಕ್ತ ಅನ್ನ ಸೂಕ್ತ ಅಂಥೇಳಿ. ಎಲೆಗೆ ಅನ್ನ ಬಿತ್ತ,
ಮತ್ತು ಪರಿಷೇಕ ಶುರುವಾಯಿತು. ಹಾಗಾದರೆ ಕಾಂತ ಅಂದರೆ ಸೌಂದರ್ಯ ಇರತಕ್ಕಂತಹ ಗ್ರಂಥ. ನೀವು ಶಬ್ದಗಳಿಂದ ನೋಡಿ, ಅರ್ಥಗಳಿಂದ ನೋಡಿ, ಪದಗಳ ಜೋಡಣೆಯಿಂದ ನೋಡಿ, ಯಾವ ವಿಧದಿಂದ ನೋಡಿದರೂ ಕೂಡ ಚಂದ ಚಂದ ಚಂದ. ಆದ್ದರಿಂದ ಕಾಂತಾಯ ಅಂತ ಮೊದಲನೇದು ಏನಿದ್ರು ಕೂಡ ಮೊದಲು ಚಂದ ಇರಬೇಕು, ಆಮೇಲೆ ಬಾಕಿದ್ದೆಲ್ಲ. ಈಗ ಹುಡುಗನ ಬಗ್ಗೆಯೂ ಕೂಡ ನಾವು ಲಗ್ನಕ್ಕೆ ಮಾತಾಡುವಾಗಲೂ ಕೂಡ ಅದು ನೋಡುವಾಗಲೇ ವಾಂತಿ ಬರುವುದಾದ್ರೆ ಮತ್ತು ಜಾತಕ ನೋಡಿ ಮಾಡೋದೆಂಥದ್ದು. ಅದರಿಂದ ಮೊದಲು ಏನು ಬೇಕಾದಂಥ ಸೌಂದರ್ಯ, ಆಮೇಲೆ ಜಾತಕನೋ ಮತ್ತು ಬಾಕಿದ್ದೆಲ್ಲ. ಅದೇ ರೀತಿಯಲ್ಲಿ ಕಾಂತಾಯ ಅಂತ ಮೊದಲು ಅದನ್ನು ಹೇಳಿದರು. ಇನ್ನು ಒಂದು ಕಾವ್ಯ ಅಂತಂದರೆ ಅದಕ್ಕೆ ಕೆಲವೆಲ್ಲ ಲಕ್ಷಣಗಳು ಉಂಟು. ಕಾವ್ಯ ಅಂತ ಇಂಥದ್ದಿದ್ದರೆ, ಇಂತಹ ಗುಣಗಳು ಇದ್ದರೆ ಅದನ್ನು ಕಾವ್ಯ ಅಂತ ಕರೀಬಹುದು. ಏನು? ಒಂದು ಋತುಗಳ ವರ್ಣನೆ ಬೇಕು, ವ್ಯಕ್ತಿಯ ವರ್ಣನೆ ಬೇಕು, ಆಮೇಲೆ ವನಗಳ ವರ್ಣನೆ ಬೇಕು, ಮತ್ತು ಕೂಡ ಸುರಸದ ವರ್ಣನೆ ಬೇಕು. ಕಾವ್ಯ ಅಂತಂದರೆ ರತಿಕ್ರೀಡೆ ಇದರದ್ದು ಕೂಡ ವರ್ಣನೆ ಬೇಕು. ಹೀಗೆ ಅನೇಕ ಲಕ್ಷಣಗಳು ಉಂಟು ಒಂದು ಕಾವ್ಯ ಅಂತ. ನಮಗೆ ಶ್ಲೋಕ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳಿಕೊಂಡು ಒಂದಷ್ಟು ಶ್ಲೋಕ ಮಾಡುವುದು ಜೋಡಿಸುವುದು ಅಂತಲ್ಲ, ಮತ್ತು ಅದಕ್ಕೂ ಕೂಡ ಇದೇ ರೀತಿ ಇರಬೇಕು ಅಂತ ನಾನಾ ರೀತಿಯಾದ ವೃತ್ತಗಳು ಬೇಕು. ಅಂದರೆ ನಾನಾ ರೀತಿಯಾದ ರಾಗಗಳಿಂದ ಹೇಳತಕ್ಕಂಥದ್ದಾಗಬೇಕು. ಆರಂಭದಿಂದ ಶುರು ಮಾಡಿಕೊಂಡು ಕೊನೆಯ ತನಕ ಒಂದೇ ರಾಗ ಅದು ಕೂಡುದು ಅಂತಾರೆ. ಬೇರೆ 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 ಬೇರೆ, ಆದ್ದರಿಂದ ಸರ್ಗಗಳಿಗೆ ಬೇರೆ 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 ರಾಗಗಳು ಉಂಟು. ಇದೆಲ್ಲ ಅದರ ಲಕ್ಷಣ. ಮತ್ತೂ ಒಂದು ಏನು ಅಂತಂದರೆ, ನಿಜವಾಗಿ ಮಹಾಕಾವ್ಯ ಕಾವ್ಯ ಅಂತ ಎರಡು ವಿಭಾಗ ಮಾಡ್ತಾರೆ ಶಾಸ್ತ್ರಕಾರರು. 19 ಸರ್ಗ ಇತ್ತು ಅಂತಂದರೆ ಮಹಾಕಾವ್ಯ ಅಂತ ಲೆಕ್ಕ. ಒಂದು ಮಹಾಕಾವ್ಯ ಅಂತ ಕರೀಬೇಕಾದ್ರೆ ಅದಕ್ಕೆ 19 ಸರ್ಗಗಳು ಬೇಕಂತೆ. ಇದರಲ್ಲಿರೋದು 16 ಸರ್ಗ, ಆದರೂ ಇದಕ್ಕೆ ಮಹಾಕಾವ್ಯ ಅಂತ ಹೆಸರು ಬಂತು. ಇದು ಹಾಗಾದರೆ ಈ ತಾಕತ್ತು ಪಂಡಿತರ ತಾಕತ್ತು, ಪಂಡಿತಾಚಾರ್ಯ ಅಲ್ಲ, ಮತ್ತು ಯಾರ ಬಗ್ಗೆ ಗ್ರಂಥ ಮಾಡಿದ್ದಾರೆ ಅವರ ತಾಕತ್ತು. ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಅಂತ ಹೇಳಿದಂತೆ ತಾಕತ್ತು ಯಾರ್ದು? ಕ್ರಿಮಿದ್ದು ತಾಕತ್ತಲ್ಲ, ವೇದವ್ಯಾಸದೇವರ ತಾಕತ್ತು. ಅದೇ ರೀತಿಯಲ್ಲಿ ಗ್ರಂಥ ಬರೆದವರ ತಾಕತ್ತಲ್ಲ, ಯಾರ ಗ್ರಂಥ ಬರೆದ್ರು ಅವರ ಸಾಮರ್ಥ್ಯ. ಆದ್ದರಿಂದ 16 ಸರ್ಗಕ್ಕೇನೆ ಮಹಾಕಾವ್ಯ ಅಂತ ಇದಕ್ಕೆ ಹೆಸರು ಬಂದು. ಪ್ರಾಯಶಃ ಪಂಡಿತಾಚಾರ್ಯರು ಗ್ರಂಥ ಮಾಡ್ತಾ ಇದ್ದರು ಕಾಣುತ್ತೆ. ಮಧ್ವರ ಬಗ್ಗೆ ಜೀವನ ಚರಿತ್ರೆ ಬರೀತಾ ಇದ್ದರು. ಬರೆದದ್ದನ್ನು ವಿದ್ವಾಂಸರಿಗೆ ಓದಲಿಕ್ಕೆ ಕೊಟ್ಟಿದ್ದರು ಕಾಣುತ್ತೆ. ಹೇಗುಂಟು ನೋಡಿ ಅಂತ ಹೇಳಿಕೊಂಡು. ಆವಾಗ ವಿದ್ವಾಂಸರು 11ನೇ ಸರ್ಗ, 12ನೇ ಸರ್ಗ, 13, 14 ಇದನ್ನೆಲ್ಲ ಓದಿದರು. ಒಬ್ಬೊಬ್ಬರು ಒಂದೊಂದು ಸರ್ಗ ಅಂತ ಎಲ್ಲರೂ ಎಲ್ಲ ಸರ್ಗ ಓದಿದರು. ಓದಿ ಅಂದುಬಿಟ್ರು. 15ನೇ ಸರ್ಗ 16ನೇ ಸರ್ಗಕ್ಕಾಗುವಾಗ ಅಂದುಬಿಟ್ರು, ಅಯ್ಯೋ ದೇವರೇ, ಒಂದು ಕಾವ್ಯ ಅಂತಾಗಬೇಕಾದ್ರೆ ಏನೆಲ್ಲ ಲಕ್ಷಣಗಳು ಬೇಕೋ ಅದೆಲ್ಲ ಲಕ್ಷಣ ಇಷ್ಟರೊಳಗೆ ಬಂದಾಯಿತಲ್ಲ, ಆದ್ದರಿಂದ ಪುನಃ ಮುಂದುವರಿಸಬೇಕಾ ಅಂತ ಕೇಳಿದರು. ಅದರಿಂದ ನಿಲ್ಲಿಸಿಬಿಟ್ರು. ಅಂದರೆ ಏನರ್ಥ? ಹಾಗಾದರೆ 19 ಸರ್ಗ ತನಕ ಎಳ್ಕೊಂಡು ಹೋಗಬೇಕಾಗಿಲ್ಲ, 16 ಸರ್ಗ ಮುಗಿಯುವ ಹಂತಕ್ಕೇನೆ ಇದಕ್ಕೆ ಆ ಲಕ್ಷಣ ಬಂದು ಬಿಡ್ತು. 16 ಸರ್ಗ 32ರ ಅರ್ಧ. 32 ಆಚಾರ್ಯ ಮಧ್ವರ ದೇಹದ ಲಕ್ಷಣಗಳು. ಒಬ್ಬ ಮನುಷ್ಯನ ವ್ಯಕ್ತಿತ್ವ 100ಕ್ಕೆ 100 ಸರಿ ಉಂಟು ಅಂತಾಗುವುದು 32 ಲಕ್ಷಣಗಳು. ಒಂದು ದೇಹ ಅಂದರೆ ಇಷ್ಟು ಲಕ್ಷಣಗಳು, 32 ಲಕ್ಷಣಗಳು ಇದ್ದರೆ ಸರಿಯಾದ ದೇಹ ಅಂತ ಅರ್ಥ. ಮಧ್ವರಲ್ಲಿ 32 ಲಕ್ಷಣ ಇತ್ತು, ಸರಿಯಾದ ದೇಹ ಮಧ್ವರದ್ದು. ಇದೀಗ ಪಂಡಿತಾಚಾರ್ಯರು ಮಾಡಿದಂತಹ ಪ್ರತಿಮೆ ಇದು. ಮಧ್ವರ ದೇಹ ಭಗವಂತ ಮಾಡಿದ ಪ್ರತಿಮೆ. ಭಗವಂತ ಮಾಡಿದ ಪ್ರತಿಮೆಗೂ ಪಂಡಿತಾಚಾರ್ಯರು ಮಾಡಿದ ಪ್ರತಿಮೆಗೂ ವ್ಯತ್ಯಾಸ ಬೇಕೋ ಬೇಡವೋ? ಅದಕ್ಕೋಸ್ಕರ ಏನು ಮಾಡಿದರು? ಭಗವಂತ ಮಾಡಿದ ಮಧ್ವರ ದೇಹವೆಂಬ ಪ್ರತಿಮೆಗಿಂತ 16 ಲಕ್ಷಣ ಇದರಲ್ಲಿ ಬರುವಂತೆ ಮಾಡಿದರು. ಮಾಡಿ ನಾನು ಪ್ರತಿಮೆ ಮಾಡಿದವನು ಆ ಪ್ರತಿಮೆ ಮಾಡಿದ ಶಿಲ್ಪಿಗಿಂತ ಕಮ್ಮಿ ಎನ್ನುವುದನ್ನು ತೋರಿಸಿಕೊಟ್ರು. ಅದರಿಂದ 16 ಲಕ್ಷಣಕ್ಕೇನೆ ಮಧ್ವಾಚಾರ್ಯರ ಜೀವನ ಚರಿತ್ರೆ ಅಂತ ಬಂದು ಬಿಡ್ತು. ಹಾಗಾದರೆ ಒಂದು ರೀತಿಯಲ್ಲಿ ತಾಯಿಗೆ ಬಾಯೋಳು ಜಗವನ್ನು ತೋರಿದ, ಪುಟ್ಟ ಬಾಯಿಯಲ್ಲಿ ದೊಡ್ಡ ಬ್ರಹ್ಮಾಂಡ ತೋರಿದ್ದು, 16 ಸರ್ಗದಲ್ಲಿ 19 ಸರ್ಗದ ವಿಷಯ ತಿಳಿಸಿಕೊಟ್ಟದ್ದು. ಮಹಾಕಾವ್ಯ ಅನ್ನತಕ್ಕಂಥ ಹೆಸರು 16 ಸರ್ಗಕ್ಕೇನೆ
ಬರುವಂತೆ ಮಾಡಿ. ವಾಮನನೇ ತ್ರಿವಿಕ್ರಮ ಆದಂತೆ. ಕೆಲವು ಚಿಕ್ಕ ಚಿಕ್ಕವರು ತಾವು ಅವರಿಗೆ ಏನು ಹೇಳೋದುಂಟು, ಏನು ಅವರ ಮಾತು ಎಲ್ಲ ಕೇಳಿದಾಗ ಸುಮಾರಾಗಿ 4ನೇ 5ನೇ ತರಗತಿ ಅದನ್ನು ನೋಡಿದಾಗ ನಿಮ್ಮ ಈ BSc BCom MCom ಅದನ್ನು ಓದಿದವರು ಏನು ಮಾತಾಡ್ತಾರೆ, ಆ ಮಾತು ಇಲ್ಲೇ 4ನೇ ತರಗತಿಯಲ್ಲೇ ಬರತಕ್ಕಂಥ ಕ್ರಮ ಹೇಗುಂಟು, ಅದೇ ರೀತಿಯಲ್ಲಿ 19 ಸರ್ಗದ ಲಕ್ಷಣಗಳು ಅಂತ ಹೇಳ್ಬಿಟ್ಟು ಅದು 16 ಸರ್ಗದಲ್ಲೇ ತುಂಬಿಸಿಬಿಟ್ರು. ಇದು ಯಾಕೆ ಅಂತಂದುಬಿಟ್ರೆ, ದೇವರನ್ನು ಗುಣಪೂರ್ಣ ಕಲ್ಯಾಣ ಗುಣಗಳಿಗೆ ಆಶ್ರಯ ಅಂತ ಚಿಂತನೆ ಮಾಡಿದ್ದರಿಂದ ಪಂಡಿತಾಚಾರ್ಯರು ಆ ಒಂದು ಧರ್ಮದಿಂದ ದೇವರನ್ನು ಹೊಗಳಿದ್ದರಿಂದ ದೇವರು ಗುಣಗಳನ್ನೆಲ್ಲ 16 ಸರ್ಗಕ್ಕೇನೆ ತುಂಬಿಸಿಬಿಟ್ಟ. 2ನೇದ್ದಾಯಿತು. 3ನೇದ್ದು ನವದ್ಯುನಾಥ ಪ್ರತಿಮ ಪ್ರಭಾಯ, ಉದಿಸುವ ಸೂರ್ಯನಂತೆ ಪ್ರಭೆ ಉಳ್ಳವ ಅಂತ. ಉದಿಸುವ ಸೂರ್ಯನಂತೆ ಅಂತ ದೇವರನ್ನು ಹೊಗಳಿದ್ರು. ಏನರ್ಥ? ಉದಿಸುವ ಸೂರ್ಯ ಎಲ್ಲರಿಗೂ ಕಾಣಿಸ್ತಾನೆ. ಮಧ್ಯಾಹ್ನ ಮೇಲೆ ಬಂದಾಗಲೂ ಕೂಡ ಸೂರ್ಯ ಕಾಣಿಸ್ತಾನೆ, ನೋಡುವವರು ಕಮ್ಮಿ, ಅವನು ನೋಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಉದಿಸುವ ಸೂರ್ಯನಂತಾದರೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಎಳೆ ಪ್ರಾಯ ಸೂರ್ಯನದ್ದು, ಅದರಿಂದ ಒಳ್ಳೆ ಕೆಂಪಾಗಿರ್ತಾನೆ. ನಾನು ಮೊನ್ನೆ ಹೇಳಿದ್ದೆ, ಯದ್ಯಪಿ ಉದಿಸುವುದಾಗಲಿ ಅಸ್ತಮಿಸೋದಾಗಲಿ ಸೂರ್ಯನನ್ನು ನೋಡಬಾರದು ಅಂತ ಶಾಸ್ತ್ರದ ನಿಯಮ. ಆದರೆ ನಾವೀಗ ಇಲ್ಲಿ ಉದಿಸ್ತಾ ಇದ್ದಾನೆ ಅಂತ ನೋಡುವುದಲ್ಲ, ಮತ್ತೇನು ಅಂತ ಸೂರ್ಯ ಅಂತ ನಾವು ನೋಡ್ತಾ ಇರೋದು. ಉದಿಸ್ತಾ ಇದ್ದಾನೆ ಅಂತ ನೋಡಬಾರ್ದು, ಸೂರ್ಯ ಅಂತ ನೋಡೋದಕ್ಕೆ ಅಡ್ಡಿ ಇಲ್ಲ. ಆದ್ದರಿಂದ ಆ ದೃಷ್ಟಿಯಲ್ಲಿ ಸೂರ್ಯ ಅಂತ ನೋಡಿ ಅದು ಅಂಥೇಳಿ ಒಬ್ಬರು ಸ್ವಾಮಿಗಳಿದ್ದಾರೆ, ನಮ್ಮ ಮಠದಲ್ಲಿ ಮೊದಲು ಇದ್ದವ ಅಂತ ಅವನನ್ನು ಕರೆಯುವುದಿಲ್ಲ ಅವರು. ಈ ಸ್ವಾಮಿಗಳ ಅಪ್ಪ ಅಂಥೇಳಿ ಬೇಕಾದರೆ ಕರೀತಾರೆ, ಯದ್ಯಪಿ ವ್ಯಕ್ತಿ ಒಬ್ಬನೇ. ಅದೇ ರೀತಿಯಲ್ಲಿ ಉದಿಸುವ ಸೂರ್ಯ ಅಂತ ನೋಡಬಾರ್ದು, ಎಳೆ ಸೂರ್ಯ ಅಂತ ಈ ಧಾಟಿಯಲ್ಲಿ ನೋಡುವುದು. ಹಾಗಾದರೆ ಎಳೆಯ ಸೂರ್ಯ ಹೇಗೆ ಎಲ್ಲ ವಸ್ತುಗಳನ್ನು ತೋರಿಸಿಕೊಡ್ತಾನೋ, ಎಲ್ಲ ಕಡೆ ಪ್ರಸಿದ್ಧನಾಗುತ್ತಾನೋ, ಎಲ್ಲರಿಂದಲೂ ಆಕರ್ಷಣೀಯವಾಗಿ ನೋಡಲ್ಪಡ್ತಾನೋ, ಅದೇ ರೀತಿಯಲ್ಲಿ ಈ ಗ್ರಂಥವು ಕೂಡ ಎಲ್ಲರಿಂದಲೂ ನೋಡಲ್ಪಡಬೇಕು. ಸಾತ್ವಿಕರಾದ ಎಲ್ಲರಿಂದಲೂ ನೋಡಲ್ಪಡಬೇಕು. ನಿಮ್ಮ ಈ ಪಕ್ಷಿಗಳು ಸೂರ್ಯನನ್ನು ನೋಡೋಲ್ಲ, ಕಣ್ಣು ಮುಚ್ಚಿಕೊಳ್ತವೆ. ಯಾವುದೊಂದು ನಾವು ದಿವಾಭೀತ ಅಂತ ಅದಕ್ಕೆ ಹೆಸರು, ಗೂಬೆಗಳು ದಿವಾಭೀತ, ಹಾಗಂದರೆ ಹೆದರ್ತವೆ. ಅವುಗಳು ಸೂರ್ಯನನ್ನು ನೋಡುವುದಿಲ್ಲ, ಸೂರ್ಯ ಬಂದ ಕಣ್ಣು ಮುಚ್ಚಿಕೊಳ್ತವೆ. ಹಾಗೆ ಮಧ್ವಜ ನೋಡಿದ ಕಣ್ಣು ಮುಚ್ಚಿಕೊಳ್ಳೋರು ಕಣ್ಣು ಮುಚ್ಚಿಕೊಳ್ಳಿ, ಅದಕ್ಕೇನು ನಮ್ಮದೇನು ಬೇಸರ ಇಲ್ಲ, ಆತಂಕ ಇಲ್ಲ. ಮತ್ತು ನಿಜವಾದ ಸಾತ್ವಿಕನಾದಂಥ ವ್ಯಕ್ತಿಗಳ ಕೈಗೆ ಈ ಗ್ರಂಥ ಸಿಗಬೇಕು, ಅವರಿಗೆ ಈ ಗ್ರಂಥ ಕಾಣಬೇಕು. ಅದಕ್ಕೋಸ್ಕರ ಏನಂದರೂ ದೇವರನ್ನು ಸಾತ್ವಿಕರಿಗೆ ಎಲ್ಲರಿಗೂ ಕಾಣಿಸುವವ ಅಂತ ಚಿಂತನೆ ಮಾಡಿ ತನ್ನ ಗ್ರಂಥ ಬೆಳಕಿಗೆ ಬರುವಂತೆ ಮಾಡಿದರು. ಆಮೇಲೆ ಇನ್ನೊಂದೇನುಂಟು, ಅಖಿಲ ಕಾರಣಾಯ ಅಂತ ದೇವರನ್ನು. ನಿಮಗೆ ಮನೆ ಬೇಕಾ, ಆಸ್ತಿ ಬೇಕಾ, ನ್ಯಾಯಾಲಯದಲ್ಲಿ ಜಯ ಬೇಕಾ, ಆರೋಗ್ಯ ಬೇಕಾ, ಒಳ್ಳೆಯ ಪತ್ನಿ ಬೇಕಾ, ಸಂತತಿ ಬೇಕಾ, ಸಂಪತ್ತು ಬೇಕೋ, ಯಾವುದು ಬೇಕು, ಅಖಿಲಕ್ಕೂ ಕಾರಣ ಇದು. ಎಲ್ಲದಕ್ಕೂ ಮಧ್ವಜಯ ಗ್ರಂಥ ಕಾರಣ. ಅಪ್ಪ ಮಾಡಿದ್ದು ವಾಯುಸ್ತುತಿ ಉಂಟು, ಅದು ಕೂಡ ಅಷ್ಟೇ. ಎಲ್ಲದಕ್ಕೆ ಅದು ಒಂದೊಂದು ಶ್ಲೋಕದ ಪುನಶ್ಚರಣೆಯಿಂದ ಅಭೀಷ್ಟ ಫಲ ಸಿಗದೇ ಆಗ್ತದೆ. ಅದರದ್ದೇ ವಿಸ್ತಾರ ಇದು, ಮಗ ಅದರದ್ದೇ ವಿಸ್ತಾರ ಮಾಡಿ. ಅದರಿಂದ ಈ ಗ್ರಂಥವು ಕೂಡ ಅಖಿಲಕ್ಕೂ ನಮ್ಮ ಎಲ್ಲ ರೀತಿಯ ಸಮಸ್ಯೆಗಳ ಪರಿಹಾರಕ್ಕೂ, ಎಲ್ಲ ರೀತಿಯ ಸಂಪತ್ತು, ಬರೇ ಬಾಹ್ಯ ಸಂಪತ್ತು ಅಂತಲ್ಲ, ಆಧ್ಯಾತ್ಮಿಕ ಸಂಪತ್ತೂ ಕೂಡ, ತಿಳುವಳಿಕೆ ಅನ್ನತಕ್ಕಂಥ ಸಂಪತ್ತಿಗೂ ಕೂಡ ಕಾರಣ ಇದು ಆಗಬೇಕು. ಅದಕ್ಕೋಸ್ಕರ ದೇವರನ್ನು ಅಖಿಲ ಕಾರಣಾಯ ಅಂತಂದರು. ಇನ್ನು ಶ್ರೀ ಇಂದ್ರಿಯಗಳು, ಶಕ್ತಿ, ಪ್ರಾಣಶಕ್ತಿ ಇವುಗಳಿಗೆ ಒಡೆಯ ಅಂತಂದರು. ಅಂದರೆ ಇದನ್ನು ಓದಲಿಕ್ಕೆ ಬೇಕಾದದ್ದು ಇಂದ್ರಿಯಗಳು ಚೆನ್ನಾಗಿರಬೇಕು, ಗುರುಗಳು ಪಾಠ ಮಾಡುವಾಗ ಚೆನ್ನಾಗಿ ಕೇಳಬೇಕು, ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಬೇಕಾಗಿರತಕ್ಕಂಥ ತಾಕತ್ತು ನಮಗೆ ಬರಬೇಕು. ಆಮೇಲೆ ನಾವು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಬೇಕಾಗಿರತಕ್ಕಂಥ ವಾಕ್ಪಟುತ್ವ ನಮಗೆ ಬೇಕು. ಹೀಗೆ ಶ್ರೀಗಳು, ಇಂದ್ರಿಯಗಳು, ಆ ಇಂದ್ರಿಯಗಳ ಹಿಡಿತ ನಮ್ಮಲ್ಲಿ, ನಾಥ ಅಂದರೆ ಒಡೆಯ, ಇಂದ್ರಿಯಗಳ ಹಿಡಿತ ನಮ್ಮಲ್ಲಿರಬೇಕು. ಆಮೇಲೆ ಅಧ್ಯಯನ ಮಾಡಲಿಕ್ಕೆ, ಪಾಠ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಪ್ರಾಣಶಕ್ತಿ, ತಾಕತ್ತು ನಮಗೆ ಬೇಕು. ಅಂತಹ ಇಂದ್ರಿಯಗಳಿಗೂ ಪ್ರಾಣಶಕ್ತಿಗೂ ಒಡೆಯ ನೀನು ಅಂತ ಚಿಂತನೆ ಮಾಡಿದರೆ ಇವುಗಳನ್ನು ಅಧ್ಯಯನ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಪ್ರಾಣಶಕ್ತಿಯನ್ನು
ಭಗವಂತ ನಮಗೆ ಕೊಡ್ತಾನೆ. ಇಂತಹ ದೋಷರಹಿತನಾದ ನಾರಾಯಣಾಯ ನಮಸ್ಕರೋಮಿ. ಈ ಗ್ರಂಥದಲ್ಲಿ ದೋಷ ಯಾವುದೂ ಇರಬಾರದು, ಅದಕ್ಕೋಸ್ಕರ ನಾರಾಯಣಾಯ ನಮಸ್ಕರೋಮಿ. ನಾರಾಯಣ.